ಬಿರಿಯಾನಿ ಕಬಾಬು ಕಲಾಸಿಪಾಳ್ಯದ ಚಾಕ್ನಾ ಅಂಥೇಳಿ ಬಾಯಿ ಚಪ್ಪರಿಸ್ತಾ ಇದ್ದಂತಹ ನಟ ದರ್ಶನ್ ಈಗ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿ 4 ಗೋಡೆಗಳ ನಡುವೆ ಬಂಧಿಯಾಗಿದ್ದಾರೆ. ಮನೆ ಊಟಕ್ಕಾಗಿ ಅರ್ಜಿಯನ್ನು ಸಲ್ಲಿಸಿದ್ರು. ಕಹಾನಿ ಮೇ ಟ್ವಿಸ್ಟ್ ಅನ್ನುವ ರೀತಿಯಲ್ಲಿ ಇವತ್ತು ವಕೀಲರು ಮನೆ ಊಟಕ್ಕಾಗಿ ಸಲ್ಲಿಸಿದಂತಹ ಅರ್ಜಿಯನ್ನ ವಾಪಸ್ ತೆಗೆದುಕೊಂಡಿದ್ದಾರೆ. ಮತ್ತೊಂದು ಕಡೆ ದರ್ಶನ್ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಇವತ್ತು ದೇವರ ಪ್ರಸಾದದ ಜೊತೆಗೆ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಜೈಲಿನಲ್ಲಿ ದರ್ಶನ್ಗಿಲ್ಲ ಮನೆಯೂಟದ ಭಾಗ್ಯ. ಹೈಕೋರ್ಟ್ನಲ್ಲಿ ಮನೆಯೂಟದ ಅರ್ಜಿ ವಾಪಸ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದ ಜೈಲು ಬಂದಿಯಾಗಿರುವಂತಹ ನಟ ದರ್ಶನ್ಗೆ ಸದ್ಯಕ್ಕೆ ಸೆರೆಮನೆಯಲ್ಲಿ ಮನೆಯೂಟ ತಿನ್ನುವ ಭಾಗ್ಯ ಇಲ್ಲ. ಮನೆಯೂಟಕ್ಕಾಗಿ ಕನವರಿಸ್ತಾ ಇರುವಂತಹ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ಯಾಕಂದ್ರೆ ಮನೆಯೂಟ ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ವಜಾಗೊಳಿಸಿದ ಬೆನ್ನಲ್ಲೇ ಇದೀಗ ಹೈಕೋರ್ಟ್ಗೆ ಸಲ್ಲಿಸಿದಂತಹ ಅರ್ಜಿಯನ್ನು ದರ್ಶನ್ ಪರ ವಕೀಲರು ವಾಪಸ್ ಪಡ್ಕೊಂಡಿದ್ದಾರೆ. ಮನೆಯೂಟದ ನಿರೀಕ್ಷೆಯಲ್ಲಿದ್ದಂತಹ ದಾಸನಿಗೆ ನಿರಾಸೆಯಾಗಿದೆ. ದರ್ಶನ್ ಪರ ವಕೀಲರು ಅರ್ಜಿಯನ್ನ ತಾಂತ್ರಿಕ ಕಾರಣದಿಂದ ಹಿಂಪಡೆದಿದ್ದಾರೆ. ಇನ್ನೊಂದು ಹೊಸ ಅರ್ಜಿಯನ್ನ ಸಲ್ಲಿಸಬೇಕು ಅಂತಾನೆ ಈ ಅರ್ಜಿಯನ್ನ ಹಿಂಪಡೆಯಲಾಗಿದೆ. ಹೈಕೋರ್ಟ್ ಹೊಸ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. ಮುಂದಿನ ಅರ್ಜಿ ವಿಚಾರಣೆ ನಡೆದು ಆದೇಶ ಬರೋ ತನಕ ಜೈಲಿನಲ್ಲಿ ದರ್ಶನ್ಗೆ ಮನೆಯೂಟ ಮರೀಚಿಕೆಯಾಗಿದೆ. ಜೈಲಿನಲ್ಲಿ ಪತಿ ದರ್ಶನ್ ಭೇಟಿಯಾದ ವಿಜಯಲಕ್ಷ್ಮಿ, ಹಣೆಗೆ ಮೂಕಾಂಬಿಕೆ ತಿಲಕ ಇಟ್ಟು ಪ್ರಸಾದ ಕೊಟ್ಟ ಪತ್ನಿ. ಪತಿ ದರ್ಶನ್ಗೆ ಎದುರಾಗಿರುವಂತಹ ಸಂಕಷ್ಟ ನಿವಾರಣೆಗೆ ಪತ್ನಿ ವಿಜಯಲಕ್ಷ್ಮಿ ನಿರಂತರವಾಗಿ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ. ಪತಿ ಬೇಗ ರಿಲೀಸ್ ಆಗಿ ಬರಲಿ ಅಂತ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದು ಗೊತ್ತೇ ಇದೆ. ಇತ್ತೀಚೆಗೆ ಕೊಲ್ಲೂರಿಗೆ ತೆರಳಿದಂತಹ ವಿಜಯಲಕ್ಷ್ಮಿ ಮೂಕಾಂಬಿಕೆ ದೇವಿಯ ಎದುರು ವಿಶೇಷ ಪೂಜೆ, ಚಂಡಿಕಾ ಯಾಗವನ್ನ ಮಾಡಿಸಿದ್ರು. ಇನ್ನು ಪೂಜೆಯ ಸಂದರ್ಭದಲ್ಲಿ ತೆಗೆದುಕೊಂಡು ಬಂದಂತಹ ಪ್ರಸಾದವನ್ನ ಜೈಲಿನಲ್ಲಿರುವಂತಹ ದರ್ಶನ್ಗೆ ನೀಡಿದ್ದಾರೆ. ಜೈಲಿನಲ್ಲಿ ಭೇಟಿಯಾಗಿ ಹಣೆಗೆ ತಾಯಿ ಮೂಕಾಂಬಿಕೆಯ ತಿಲಕ ಇಟ್ಟು ಲಡ್ಡು ಪ್ರಸಾದ ಕೊಟ್ಟಿದ್ದಾರೆ. ಹಣೆಗೆ ಕುಂಕುಮ ಇಟ್ಟು ಎಲ್ಲ ಒಳ್ಳೇದಾಗುತ್ತೆ ಅಂತ ಧೈರ್ಯ ತುಂಬುತ್ತಾರೆ. ಇತ್ತ ದರ್ಶನ್ ಗೆಳತಿ ಪವಿತ್ರ ಗೌಡ ಮಗಳು, ತಾಯಿ, ಸಹೋದರ ಕೂಡ ಜೈಲಿನಲ್ಲಿ ಭೇಟಿಯಾದ್ರು. ಮಗಳನ್ನ ನೋಡಿ ಪವಿತ್ರ ಗೌಡ ಕಣ್ಣೀರ್ ಹಾಕಿದ್ದಾಳೆ. ಒಟ್ನಲ್ಲಿ ದರ್ಶನ್ ಜೈಲಿನಿಂದ ಹೊರಗೆ ಬರೋದಿಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ. ಆದ್ರೆ ಕೇಸ್ ತುಂಬಾನೇ ಸೀರಿಯಸ್ ಆಗಿದೆ. ಈ ಕೇಸ್ ಸಂಬಂಧ ಇನ್ನೂ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ. ಈ ಕಾರಣದಿಂದ ಜಾಮೀನಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಈ ನಡುವೆ ಜೈಲಿನಲ್ಲಿ ಮನೆಯೂಟ ಕೂಡ ಮರೀಚಿಕೆಯಾಗಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.